ನೋಡಮ್ಮ, ಸತ್ತೋದ್ಮೇಲೆ ಅಷ್ಟೇ ನಮ್ಕ ಋಣ ತೀರ್ತು. ನೀನು ಹಿಂಗೆಲ್ಲ ಬಂದು ತೊಂದರೆ ಕೊಡೋದು ತಪ್ಪಮ್ಮ. ಹಿಂಗೆಲ್ಲ ಬರಬಾರ್ದು. ಪಾಪ ಇನ್ನು ಮದುವೆಯಾಗಿ ನ್ಯಾಯವಾಗಿ ಆ ಹುಡುಗಿಗೆ 5-6 ತಿಂಗಳಾಗಿಲ್ಲ. ಆ ಹುಡುಗಿ ಮೇಲೆ ಮೈ ಮೇಲೆ ಬಂದಿದೆಯಲ್ಲ ನೀನು, ಎಷ್ಟು ಮಾತ್ರ ಇರಬೇಕು? ಹಾಂ, ನಿನ್ನ ಕೆಟ್ಟ ಬುದ್ಧಿನ ಬಿಟ್ಬಿಡಮ್ಮ. ಕೆಟ್ಟ ಬುದ್ಧಿ ಬಿಡು ನೀನು. ನಾನು ಕೆಟ್ಟ ಬುದ್ಧಿ ಕಲ್ತಿದ್ದೀನಾ? ನಾನು ಕೆಟ್ಟ ಬುದ್ಧಿ ಕಲ್ತಿದ್ದೀನೇನಾ? ಏಯ್, ನೀವು ಕೆಟ್ಟ ಬುದ್ಧಿ ಕಲ್ತಿರೋದು. ನನ್ನನ್ನು ಯಾಕೆ ಅಲ್ಲಿ ಕೂಡಾಕಿದ್ರಿ ನೀವು? ಯಾಕೆ ಕೂಡಾಕಿದ್ರೆ? ಅಲ್ಲ, ತಾಯಿ ಮೇಲೆ ಇಷ್ಟ ಮಾತ್ರ ನಾ ಪ್ರೀತಿ ಇರೋದು ನಿಂತ? ಹಾಂ, ಅಷ್ಟು ದಿನ ಅಲ್ಲಿ ಕೂಡಾಕಿದ್ರಲ್ಲ, ಯಾರನ ಬಂದ್ರ? ನನ್ನ ಸತ್ತ ಮೇಲೆ ಬಂದಿದ್ದೀರಾ ನೀವೆಲ್ಲನೂ? ಬಲವಾದ ಮನುಷ್ಯನ ಬೇಕಾದರೆ ಎದುರಿಸ್ಬೋದು, ಕಣ್ಣಿಗೆ ಕಾಣ್ತಿರೋ ಗ್ರಹಚೇಷ್ಟೆಗಳನ್ನ ಎದುರ್ಸೋಕ್ಕೆ ಆಗಲ್ಲಮ್ಮ. ಅದಕ್ಕೆ ನಾವು ನಿನ್ನ ನನಗೆ ಬಂದಿಸಿದ್ದು. ನಾನೇನಾದರೂ ನಿಮ್ಗೆ ತೊಂದರೆ ಮಾಡ್ತೀನ? ನಿಮಗೆ ತೊಂದರೆ ಮಾಡಿದ್ನಾ? ಬೇರೆಯವ್ರಿಗೆ ತೊಂದರೆ ಮಾಡ್ತಾ ಇದ್ದಲ್ಲ ನೀನು. ಹಾಂ, ಅವ್ರಿಗೆಲ್ಲ ತಿಳಿದ್ರೆ ನಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ರೆ ಅವಾಗ ಸುಮ್ಮನೆ ಬಿಡ್ತಾ ಇದ್ರೇನಮ್ಮ? ನೋಡೋ ಶಿವ, ನಮ್ಮ ಅಪ್ಪನ ನಾನು ಬದುಕಿಸ್ಕೊಬೇಕು. ನಮ್ಮ ಅಪ್ಪನಂದ್ರೆ ನಂಗೆ ಜೀವ. ನಾನು ನಮ್ಮ ಅಪ್ಪನ ಬಿಟ್ಟಿರಲ್ಲ. ನಿಮ್ಮ ಅಪ್ಪನ ಬಿಟ್ಟಿರಲ್ಲ ಅಂತಂದರೆ ನಿಮ್ಮ ಅಪ್ಪನ ಯಾವ ಕಾಲದಾಗೋ ಸತ್ತೋದ. ಎಷ್ಟೋ ವರ್ಷಗಳಾಗೋಯ್ತು, 50-60 ವರ್ಷ ಆಗೋಯ್ತು ನಿಮ್ಮ ಅಪ್ಪನ ಸತ್ತೋಗಿ. ಇವಾಗ ನೀನು ನಿಮ್ಮ ಅಪ್ಪನ ಬದುಕಿಸ್ಕೊಂತೀನಿ ಅಂತಂದರೆ ಎಲ್ಲಿಗೆ ಸಾಧ್ಯ? ನೋಡಮ್ಮ, ಈ ಮೊಂಡಾಟಗಳೆಲ್ಲ ಬಿಟ್ಬಿಟ್ಟು ನಿನ್ನ ಪಾಠಕ್ಕೆ ನೀನು ಹೊಟ್ಟೋಗು. ನಾನು ನಿನ್ನ ಮಗನಾಗಿ ಹೇಳ್ತಾ ಇದ್ದೀನಿ. ಇವಾಗ ನೀನೇನು ಹೇಳಿದೆ, ಮಕ್ಕಳನ್ನೆಲ್ಲ ನೋಡಬೇಕು ಅಂದೆ. ಎಲ್ಲರನ್ನೂ ಕರೆಸ್ತೀನಿ, ಒಬ್ಬರನ್ನ ಬಿಡ್ದಿರ ಎಲ್ಲರನ್ನೂ ಕರೆಸ್ತೀನಿ. ಅವ್ರನ್ನ ನೋಡಿ ಮಾತಾಡಿಸಿ ಏನೋ ನೀನು ಏನು ತಿನ್ಬೇಕಂತೀವ ಅದನ್ನು ಮಾಡಿಕ್ಕಿ ಹೊಸ ಬಟ್ಟೆಗಳು ತಂದು ನಿನ್ನನ್ನು ಖುಷಿಯಾಗಿ ಕಳಿಸ್ಕೊಡ್ತೀನಿ. ಖುಷಿಯಾಗಿ ಹೋಗು. ಒಬ್ರಿಗೆ ತೊಂದರೆ ಕೊಡೋದು ಬಿಡು ನೀನು. ನಿನ್ನ ಮಾತು ನಾನು ಕೇಳಲ್ಲ. ನಾನು ನಮ್ಮ ಅಪ್ಪನ ಬದುಕಿಸ್ಕೊಬೇಕು. ಈ ಮೊಂಡಾಟಗಳೆಲ್ಲ ಬೇಡಮ್ಮ, ಮೊಂಡಾಟಗಳೆಲ್ಲ ಬೇಡ. ಏಯ್, ಕರ್ಸೋ ನಿಮ್ಮ ಮನೆಯವರೆಲ್ಲರೂ. ನನ್ನ ವಿಷಯಕ್ಕೆ ಬರಬೇಡ ನೀನು. ನನ್ನ ವಿಷಯಕ್ಕೆ ಬರಬೇಡ. ಕರ್ಸೋ ಎಲ್ಲರೂ, ನಾನು ನೋಡಬೇಕು. ಕರ್ಸೋ ರಾಮಣ್ಣ, ಎಲ್ಲ ಶಂಕರ್ನ, ಎಲ್ಲ ಈರಮ್ಮನ. ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ಬರ್ತಾರೆ ಎಲ್ಲರೂ. ಅವ್ರೇನು ಮನೆ ಕೂತ್ಕೊಂಡಿರ್ತಾರ? ಅವ್ರವ್ರ ಕೆಲ್ಸಗಳಿಗೆ ಹೋಗ್ತಾರೆ. ಅವರು ಅವರದೇ ಆದ ಕೆಲ್ಸಗಳಿರ್ತವೆ, ಜವಾಬ್ದಾರಿಗಳಿರ್ತವೆ, ಓದ್ತಾರೆ ಅವರು. ಸರಿ, ಬರಲಿ. ಅದೆಷ್ಟೊತ್ತು ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಅಷ್ಟೊತ್ತಿಗೆ ನನ್ನ ಇಬ್ಬರು ಸಸಿಗಳು ಅಡುಗೆ ಮಾಡಬೇಕು. ಅದನ್ನು ನಾನು ತಿನ್ನಬೇಕು. ಇಲ್ಲ, ನಾನು ಮಾಡಿರ್ತೀನಿ, ನೀನು ತಿನ್ನು. ಇನ್ನೊಬ್ಬ ಎಮ್ಮನ್ ಮಾಡಿಕೋಕತ್ತ ನನಗೆ ತಿಳಿದು. ಏಯ್, ಜಾಸ್ತಿ ಮಾತಾಡಿದ್ರಂದ್ರೆ ನನ್ನ ಸುದ್ದಿ ನಿಂಗೆ ತಿನ್ನ ತಿಳಿದು. ನಾನು ಎಂತ ಕೆಟ್ಟ ಮುಂದೆ ಅಂತ ನಿಂತಿತ್ತವೆ ಬೂದಿ ಮಾಡ್ಬಿಡ್ತೀನಿ ನಾನು. ಹೌದೇನೋ? ಎಲ್ಲ ಒಂದು ಕಿತ ಮಾಡಿ ತೋರ್ಸೋ. ನಮ್ಮಮ್ಮನ್ನ ಮಾಡಿ ತೋರ್ಸೋ. ಏನು? ನನ್ನನ್ನ ಯಾಕ ಬೂದಿ ಮಾಡ್ತೀನಿ ಅಂದ್ಲಲ್ಲ, ಅದು ಹೆಂಗೋ ಮಾಡ್ತಾಳೆ. ಮಾಳಿ ಕಲ್ದಿರಿರಾಮ ನೀನು. ಗಲಾಟೆ ಮಾಡಬೇಡ. ತಿರ್ಗಾ ಮುಂಚಿನ ಮಾಡ್ತಾಳೆ ನಿನ್ನ. ಹೋಗ ನಂತೇನ ಗಾಸರ ನೀನ? ನನ್ನಕ್ಕ ಬೂದಿ ಮಾಡ್ಬೇಕು? ಇನ್ಯಾರನ್ನ ಮಾಡೋದು? ನಿನ್ನ ಮಾಡೋದು ಕದಿರಿರ. ನೋಡಮ್ಮ, ಇದೆಲ್ಲ ಸರಿ ಇಲ್ಲ. ನೀನು ನನಗೆ ವೇದ ಅಂತ ಹೇಳ್ಬೇಕಾಗಿಲ್ಲ. ನಾನು ಹೇಳ್ದಂಗೆ ನಡಿಬೇಕು. ಶಂಕರನ್ಗ ಮದುವೆ ಮಾಡಬೇಕು. ನಾನು ಅದನ್ನ ಕಣ್ಣಾಗಿ ನೋಡಬೇಕು. ಸರಿ, ಆಯಿತು. ಹೆಣ್ಣು ನೋಡಿದ್ದೀನಿ, ಮಾಡೋದೆ. ಸರಿ, ನೀನು ನೋಡ್ಬಿಟ್ರೆ ಆಗ್ಬಿಡ್ತಾ? ನಾನು ಈ ಮನೆ ಯಜಮಾನಿ, ನಾನು ನೋಡಬೇಕು. ನಾನು ಕನಸ್ದಾಗೂ ಅನ್ಕೊಂಡಿರಲಿಲ್ಲಮ್ಮ ನಿನ್ನ ಆತ್ಮ ಇನ್ನೂ ಅದೇ ಅಂತ. ಹೆಂಗೋ ಸತ್ತು ಬಿಡ್ತೀನಿ ನಾನು. ನನ್ನ ಆಸೆ ಪೂರೈಸಿಲ್ಲೋ ಇನ್ನ. ನಮ್ಮ ಅಪ್ಪನ ಬದುಕಿಸಿಲ್ಲ. ನಮ್ಮ ಅಪ್ಪನಿಗೆ ನರಬಲಿ ಕೊಡಬೇಕು ನರಬಲಿ. ಅಯ್ಯೋ, ಹೋಗಿ ಇವಳು ಮಾಕು ಮುಚ್ಚೋಗ, ಇವಳು ಎಗುರು ಬಿದ್ದೋಗ. ನರಬಲಿ ಅಂತ ಹೇಳ್ತಾವಳಲ್ಲಮ್ಮ. ಇವಳಿಗೇನು ಬರಬಾರ್ದು ಬಂದಿರೋದು ಓದ್ಕೊಂಡು ಹೋಗೋದು. ಅಯ್ಯೋ, ಇವಳೇನು ಸಾಮಾನ್ಯದ ಮಾಟಗಾತಿ ಅಲ್ಲ. ಏನೋ ಕೋಳಿನೋ ಕುರಿನೋ ಕೊಡೋದು ನಾನು ನೋಡಿದ್ದೀನಿ. ಮನುಷ್ಯನ್ ಕೊಡಬೇಕು ಅಂತ ಅವಳೆಲ್ಲ ಇವಳು. ಏನೋ ಮಾಡಿ ಇವಳು ಕಳಿಸ್ಬೇಕಲ್ಲ, ಅವಳೆ ಕೆಲಸ ಆಯ್ತಲ್ಲ. ಲೇ ಅಂಬುಜೆ, ಬರ ಇಲ್ಲೇ. ಅಯ್ಯಮ್ಮ, ನಂಗೆ ಇವಳ್ಕ ಸಂಬಂಧನೇ ಇಲ್ಲ. ನಾನು ಹೋಗೋದೇ ಇಲ್ಲ. ಹೋಗೋ ನಿನ್ನ, ಹೋಗೋ. ನಾನು ಮುಂದೆ ನಿಂತ್ಕೊಂಬೇಡ ನೀನು. ಅನ್ಯಾಯ ಒಂದು ಪ್ರಾಣ ತಗೊಂಬಿಟ್ಟಲ್ಲಮ್ಮ. ಆ ಹುಡುಗಿ ಪಾಪ ಬುಸ್ರೆಂಗ್ಸು. ಬಲಿ ನೋಡಮ್ಮ, ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಿನ್ನ ಪಾಡಕ್ಕೆ ನೀನು ಹೊರಟೋಗ್ಬಿಡು. ನಾನು ಹೇಳಿದ್ನಲ್ಲೋ, ಎಲ್ಲರೂ ಬರಬೇಕು. ಎಲ್ಲರೂ ಮಾತಾಡ್ಸ್ಕೊಂಡು ಹೊರಟೋಗ್ತೀನಿ. ಅಂಬುಜೆ, ನೀನು ನಡಿಯೋ ಹಿಂದಕ್ಕೆ. ಬರ ಇಲ್ಲೇ. ಅಂಬುಜೆ, ಹೋಗಲ್ ಪಕ್ಕದಲ್ಲಿ ನಿಂತ್ಕೊ. ಇಬ್ರು ಮಾತಾಡ್ಬೇಕು ಇವಾಗ ನನ್ನ ಎದುರುಗ. ಒಬ್ಬನ ಕೈ ಎಂಟ್ರಾಗಿದ್ರಿ, ಇಬ್ಬರು ಎಂಟ್ರುಗಳು ಖುಷಿಯಾಗಿರ್ಬೇಕು. ನಾನಿರಲ್ಲಮ್ಮ. ನಂಗೆ ಬೇರೆಯವ್ರು ಅಂದರೆ ಅಲರ್ಜಿ. ಮೈಕೆ ಎಲ್ಲ ಗುಳಿಗೆ ಬಿಡ್ತವೆ, ಅಲರ್ಜಿ ಬಂದ್ಬಿಡ್ತದೆ. ನಾನು ಯಾರನ್ನೂ ಮಾತಾಡ್ಸ್ಬೇಕು. ಆಗಲ್ಲ ಅಂದರೆ ಆಗಲ್ಲ. ಇಲ್ಲ, ಆಗಲ್ಲ. ಆಗ್ತದೆ. ತಿರ್ಗಿ ಆ ಕಡೆಕ ಮಾತಾಡ್ರೆ ಇಬ್ರು. ಏನು ಮಾತಾಡಿದ್ವ? ನಮ್ಮ ಮುಂದೆಸಿಂದ ಇದು ನನ್ನ ಕಣ್ಣಾಗ ನೋಡಂಗಾಯ್ತು. ಮಾತಾಡಂಬುಜಿ, ನಮ್ಮ ಅಮ್ಮನ ಹೇಳ್ತಾವಳೆ. ಏನು ಮಾತಾಡೋದು? ಏನು ಮಾತಾಡ್ತೀರಿ? ಗೌರಿ, ಮಾತಾಡೆ. ಏನಕ್ಕ ಅಂಬುಜಕ್ಕ, ಆಯ್ತಾ ಕೆಲಸ ಇಲ್ಲ? ಆಯ್ತು. ನಗ್ತಾ ಆಯ್ತು ಊಟ. ಏನು ಸಾರು ಮಾಡಿದ್ದಕ್ಕ? ಹುಂಚೆನ್ ಸಾರು ಅಂದ್ರೆ ಅದಂಗೆ. ಹುಂಚೆನ್ ನೀರು ಹಾಕೋದು, ಬೆಳ್ಳುಳ್ಳಿ ಹಾಕೋದು, ಜೀರಿಗೆ ಹಾಕೋದು, ಸಾಸಿವೆ ಹಾಕೋದು, ಒಗ್ಗರಣೆ ಹಾಕೋದು. ಇದೆ ಹುಂಚೆನ್ ಸಾರು. ಅಂಬುಜಿ ಸಂದ ಕರ್ಮ. ಮಾತಾಡಮ್ಮ, ಗೌಚಿಚೆ.
ಇನ್ನೇನಕ್ಕ ಇನ್ನೇನಿಲ್ಲಕ್ಕ ಇಬ್ರು ಸೇರಿ ಅಡ್ಗೆ ಮಾಡ್ಬೇಕು ನಾನು ಒಬ್ಬಳೇ ಮಾಡ್ತೀನಿ ಎಲ್ಲ ಅಡುಗೆ ಬರ್ತದ ಬೇಕಾಗಿಲ್ಲ ಅವಳು ಇನ್ಮೇಲೆ ಈ ಮನೆಗೆ ಇರ್ತಾಳೆ ಇಲ್ಲ ಅವ್ರ ಮನೆ ದೊಡ್ಡಗದ ನಮ್ಮ ಮನೆಕಿನ್ನ ದೊಡ್ಡಗ ಅವಳಲ್ಲೇ ಇರ್ತಾಳೆ ನಾನು ಇಲ್ಲೇ ಇರ್ತೀನಿ ಬೇಕಾಗಿಲ್ಲ ನಡೀರಿ ಇಬ್ರು ಅಡುಗೆ ಮಾಡಿ ನಡೀರಿ ಬರ್ತೀನಿ ಜಗಳ ಆಡಿದ್ರಂದ್ರೆ ಈ ಬುದ್ಧುಗಳು ಕಟ್ಬಿಟ್ಟು ಓಡಿಸ್ಬಿಡ್ತೀನಿ ನಡೀರಿ ಒಳಕ್ಕೆ ಇನ್ನೇನು ಜಮಾ ಸಮಾಚಾರ ಲೇ ಎಲ್ಲ ನಿನ್ನ ಮಕ್ಕಳು ಬರ್ತಾರೆ ಏನು ಹಂಗ ಸಾಧಿಸ್ತಾ ಇದೆಯಾ ನನ್ನ ಮೇಲೆ ಏನು ಸಾಧಿಸ್ತಾರಮ್ಮ ಮುಚ್ಚಮ್ಮ ಬಾಯಿ ಮುಚ್ಚೋ ಇನ್ನೊಂದು ಮಾತು ಮಾತಾಡಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ ಬಸರಿನ್ಸುಗಳನ್ನೆಲ್ಲ ತಗೊಂಡೋಗಿ ಬಲಿ ಕೊಡ್ತಾ ಇದೆಯಲ್ಲ ನಿನಗೆ ಜ್ಞಾನ ಆಯ್ತಾ ಹಾಂ ಜನಕ್ಕೆ ತಿಳಿದ್ರೆ ಸುಮ್ಮನೆ ಬಿಡ್ತಾ ಇದ್ರಾ ಅವಾಗ ನಿನ್ನ ಎಲ್ಲ ಹೊಡೆದೇ ಸಾಯಿಸ್ಬಿಡ್ತಾ ಇದ್ರು ನಾವು ಸರಬಳಿ ಹಾಕಿ ಕಟ್ಟಾಕಿಲ್ಲ ಅಂತಂದ್ರೆ ನೀವ್ಯಾಕೋ ನನ್ನ ಕಟ್ಟಾಕ್ಬೇಕಾಗಿತ್ತು ನೀನು ಎಷ್ಟು ಸತಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ನಿನ್ನ ಮಾಟ ಮಂತ್ರ ನಮ್ಗೆ ಬರಲ್ಲ ನಾವು ಅಂಥ ಜನಗಳೆಲ್ಲ ನೋಡು ನಮ್ಮಪ್ಪನ ಸತ್ತೋದ್ನು ನಮ್ಮಪ್ಪನ ಬದುಕಿಸ್ಬೇಕು ನಮ್ಮಪ್ಪನ ಅಂದರೆ ಜೀವನಂಕ ಆಯ್ತಾ 21 ಜನ ನಾ ಬಲಿ ಕೊಡ್ಬೇಕು ನಾನು ಬಸ್ರಿ ಹೆಂಗಸರನ್ನ ಆ ಮಕ್ಕಳನ್ನ ಗರ್ಭ ಒಳಗಿರೋ ಮಕ್ಕಳನ್ನ ಕೊಡ್ಬೇಕು ನಾನು ಇವಾಗ 8 ಜನ ಆಗವ್ರೆ ಇನ್ನೂ ಬೇಕು ನನಗೆ ಸಹಾಯ ಮಾಡುವ ನಮ್ಮಪ್ಪನ ಬದುಕಿಸ್ಬೇಕು ನಾನು ಬಾಯಿ ಮುಚ್ಚಮ್ಮ ಸಾಕು ಬಾಯಿ ಮುಚ್ಚು ನಿಮ್ಮಪ್ಪನ ಮಾಡಬಾರ್ದು ಕೆಲಸ ಮಾಡಿ ಸತ್ತೋಗಿತ್ತು ಒಳ್ಳೆ ಕೆಲಸ ಏನು ಮಾಡಿಲ್ಲ ನಿಮ್ಮಪ್ಪನು ಏಯ್ ನಮ್ಮಪ್ಪನ ಮಾಡಬಾರ್ದು ಕೆಲಸ ಏನೋ ಮಾಡ್ದ ಅವನು ಯಾವನ ಪಾಪಿ ನನ್ನ ಮಗನ ಮಾಡಿದ ಕೆಲಸಕ್ಕೆ ಅಲ್ಲ ನೀರಿರೋ ಬಾಯಾಗ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಮಂತ್ರಿಗಳು ಹೇಳಿ ದೇವ್ರನ್ನ ವಶಪಡಿಸ್ಕೊಂತೀನಿ ಅಂತ ಹೋಗ್ಬಿಟ್ಟು ಏನಾಗಿತ್ತು ನಿಮ್ಮಪ್ಪನ ದೇವ್ರನ್ನ ವಶಪಡಿಸ್ಕೊಳಕ್ಕಾಗ್ತೈತಾ ಅದಕ್ಕೆ ರಕ್ತ ಕಾರಿ ಸತ್ತೋದ್ನು ಆ ಬಾಯೊಳಗೆ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು ಸತ್ತೋಗಿರೋ ನಿಮ್ಮಪ್ಪನು ಇವಾಗ ನೀನು ಮಕ್ಕಳನ್ನ ಬಲಿ ಕೊಟ್ಬಿಟ್ರೆ ಎದ್ದು ಬಂದ್ಬಿಡ್ತಾನ ನಿಂಕೇನು ಬುದ್ಧಿ ಐತೇನಮ್ಮ ನಿಂಕ ಶಂಕರ ಅಯ್ಯೋ ನನ್ನ ಮಗನ ಆವಾಗ ಹೆಂಗಿದ್ನ ಇವಾಗೂ ಹಂಗೆ ಅವನಲ್ಲ ರಾಮ ಈರಮ್ಮ ಏನಕ್ಕಮ್ಮ ಇವಾಗ ಬಂದಿದ್ಯಾ ನೀನು ಯಾಕೆ ಉದ್ಧಾರ ಮಾಡ್ಬೇಕಂತ ಬಂದಿದ್ಯಾ ನೀನು ಯಾಕೊಬ್ಬರು ತೊಂದರೆ ಕೊಡ್ತಾ ಇದೆಯಾ ನಿಮ್ಮನ್ನೆಲ್ಲ ನೋಡ್ಬೇಕನ್ಸ್ತಮ್ಮ ಅದಕ್ಕೆ ನಾವು ನಮ್ಮನ್ನೆಲ್ಲ ನೋಡ್ಬೇಕನ್ಸ್ತಾ ಇವಾಗ ನಮ್ಮ ಮೇಲೆ ಪ್ರೀತಿ ಬಂದದ ನಿಂಕ ಇವಾಗ ಪ್ರೀತಿ ಬಂದದೇನಮ್ಮ ಸಾಕೋ ಟೈಮಾಗ ಇವಾಗ ಸಾಕಿಲ್ಲ ಮಾಟ ಮಂತ್ರುಗಳು ಅಂತ ಅನ್ಕೊಂಡು ಕಾಲ ಕಳೆದೆ ಇವಾಗ ನಾವು ದೊಡ್ಡವರಾದಾಗ ಬಂದಿದ್ಯಾ ನಮ್ಮ ನೋಡಕ್ಕ ಚಿಕ್ಕ ಮಕ್ಕಳಾಗಿದ್ದಾಗ ಒಂದು ದಿನಕ್ಕೂ ತಲೆಗೆ ಸ್ನಾನ ಮಾಡಿಸ್ತಾಳಲ್ಲ ಒಂದು ತುತ್ತು ಊಟ ತಿನ್ನಿಸ್ತಾಳಲ್ಲ ಚಿಕ್ಕಮ್ಮನ ಕೈಯಾಗ ಬೆಳೆದು ದೊಡ್ಡವರಾದ್ರಿ ನಾವು ಇವಾಗ ಬಂದಿದ್ಯಾ ಇವಾಗ ಎಂತ ಹಾಕ್ರೆ ನಮ್ಮ ಮಕ್ಕಳ ಮೇಲೆ ನಿಂಕ ಇವಾಗ ಏನಕ್ಕಮ್ಮ ಬಂದಿದ್ಯಾ ಅನಾಥರಾಗಿ ಬದುಕಿದ್ರಿ ನಾವು ನಮ್ಮ ಅಪ್ಪನು ಹೆಂಗೋ ನನ್ನ ಮಕ್ಕಳನ್ನ ನೋಡ್ಕೊಂತಾಳೆ ಅಂತ ಯಾರು ನಮ್ಮ ತಾಯಿನ ಕಟ್ಕೊಂಬನ್ನು ಅವಳು ಒಂದಿಸಕ್ಕೂ ನಮ್ಗೆ ಪ್ರೀತಿಯಿಂದ ಒಂದು ತುತ್ತು ಊಟ ಹಾಕಿಲ್ಲ ಅತ್ತು ಬಿದ್ದು ದೊಡ್ಡವರಾದ್ರಿ ಆವಾಗ ಇಲ್ದಿದ್ದು ಪ್ರೀತಿ ಇವಾಗೇನು ನಿಂಕ ಇವಾಗೇನಮ್ಮ ನಿಂಕ ಏನಕ್ಕಮ್ಮ ಬಂದಿದ್ಯಾ ಸತ್ತವ್ರ ಬದುಕವ್ರ ಅಂತ ನೋಡಕ್ ಬಂದಿದ್ಯಾ ಯಾಕೆ ಇರಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಇರೋದನ್ನ ಮಾತಾಡ್ತಾ ಇದ್ದೀನಿ ಇಲ್ದಿದ್ದನ್ನ ನಾನು ಮಾತಾಡ್ತಾ ಇಲ್ಲ ಅಮ್ಮನ ಪ್ರೀತಿ ಅಂತದ್ದು ಅಂತ ಕಂಡಿಲ್ಲ ನಾವು 4 ಜನನು ಒಂದು ದಿವಸಕ್ಕೂ ಯಾರು ನಮ್ಗೆ ಊಟ ಹಾಕಿಲ್ಲ ಒಂದು ತಣ್ಣಿಕ್ಬೇಕಂದ್ರೆ 100 ಮಾತು ಮಾತಾಡೋಲ್ಲ ನಮ್ಮ ಚಿಕ್ಕಮ್ಮನು ನಾವು ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಇವಾಗ ಬಂದಿದ್ಯಾ ಮಕ್ಕಳು ಅಂತ ಮಾನ ಮರ್ಯಾದೆ ಆಗಲ್ಲ ಯಾರನ್ನ ದೂರ ಮಾಡ್ತಾರೆ ಎತ್ತು ತಾಯಿ ತನ್ನ ಮಕ್ಕಳನ್ನ ದೂರ ಮಾಡಲ್ಲಮ್ಮ ದೂರ ಮಾಡಲ್ಲ ಬೈಲಿ ಒಡಿಲಿ ನನ್ನ ಮಕ್ಕಳು ಅಂತ ಬಾಚ್ಕೊತಾಳೆ ನೀನೇನಮ್ಮ ಮಾಡಿದೆ ನಮ್ಕ ಏನು ಮಾಡಿದೆ ಏನೇ ಇರಮ್ಮ ಹಂಗೆ ಮಾತಾಡ್ತಾ ಇದೆಯಾ ನಮ್ಮತ್ತೆ ಯಾವತ್ತು ಏನಾದರೂ ತೊಂದರೆ ಮಾಡಿದ್ಲೇನೆ ನಿಮ್ಕ ಏನು ಹಂಗೆ ಮಾತಾಡ್ತಾ ಇದೆಯಾ ಏನು ನಮ್ಮತ್ತೆ ಊಟ ಆಗ್ತಿದ್ದು ತಲೆಗೆ ನೀರು ಆಗ್ತಿದ್ದು ನೀವು ದೊಡ್ಡವರಾಗ್ಬಿಟ್ರಾ ಹಂಗೆ ದೊಡ್ಡವರಾಗ್ಬಿಟ್ರೇನೆ ಏನು ಹೇಳ್ತಾ ಇದೆಯಾ ನೀನು ಯಾವತ್ತಿಗೆ ನಿಮ್ಮತ್ತೆ ನಮ್ಗೆ ಊಟ ಹಾಕಿದ್ದು ಒಂದು ಹೊತ್ತು ಊಟ ಹಾಕ್ಬೇಕಂದ್ರೆ 100 ಮಾತು ಮಾತಾಡ್ತಾ ಇದ್ಲು ನಿಮ್ಮತ್ತೆ ನಮ್ಮಪ್ಪನು ಒಳ್ಳೆಯವಳು ಅಂತ ಮದುವೆ ಮಾಡ್ಕೊಂಡು ನನ್ನ ಮಕ್ಕಳನ್ನ ಸಾಕ್ಲಿ ಅಂತ ಎಲ್ಲಿ ಸಾಕಿದ್ಲು ಅತ್ತೆ ಎಲ್ಲಿ ಸಾಕಿದ್ಲು ನಿಮ್ಮ ಅತ್ತೆ ಅದಕ್ಕೆ ಹೇಳಕ್ಕೆ ಇವತ್ತು ಬಂದವಳು ನಮ್ಮ ಅಮ್ಮನು ನನ್ನ ಮಕ್ಕಳಲ್ಲಿ ನನ್ನ ಸಂಸಾರ ಎಲ್ಲಿ ಅಂತ ನಾಚಿಕೆ ಆಗ್ಬೇಕು ನಮ್ಮ ಅಮ್ಮನ ಜನ್ಮಕ್ಕ ನನ್ನನ್ನು ಸಾಯಿಸಿದ್ದು ಯಾರು ಅಂತ ನಿಂಗೆ ಏನಾಯ್ತು ಗೊತ್ತೇಮ್ಮ ಗೊತ್ತಾ ಯಾರು ಯಾಕಪ್ಪ ಏನಾಯ್ತು ನಮ್ಮ ಚಿಕ್ಕಮ್ಮನಮ್ಮ ಸಾಯಿಸಿದ್ದು ನನ್ನನ್ನು ಆ ಶಂಕರ ಸುಳ್ಳು ಮಾತುಗಳೆಲ್ಲ ಬೊಗಳ್ಬೇಡಲೇ ನಮ್ಮ ಅತ್ತೆ ಅಂತವಳಲ್ಲ ಏಯ್ ಸುಳ್ಳು ಮಾತಿಗೆ ಹೇಳಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ ನಮಗೆಲ್ಲ ತಿಳಿಯೋದು ಬಿಡೋತ್ತಿಗೆ ಯಾರು ಅಂತವ್ರು ಏನು ಅಂತ ಎಲ್ಲ ತಿಳಿಯೋದು ನಮ್ಗೆ ನೀನೇನು ಸುಮ್ಮನೆ ಮಾತಾಡಬೇಡ ಸುಮ್ಮನೆ ಇರೋದಕ್ಕೆ ಅಲ್ಲೇ ಇರಮ್ಮ ಏನೇ ಇರಮ್ಮ ಸತ್ತು ಸರಗ್ದಾಗಿರೋಳ ಮೇಲೆ ಇಲ್ದಿದ್ದ ಆರೋಪಗಳಾಗ್ತಾ ಇದ್ದೀರ ಎಲ್ಲರೂ ಏನು ನಮ್ಮ ಸೋತ್ರತ್ತೆ ಅಂತವಳ ಅಂಬುಜಿ ನಿನಗೆ ಗೊತ್ತಿಲ್ಲ ನಾನು ಅವತ್ತು ತೋಟದಾಗಿದ್ದಾಗ ಹಿಂದೆಗಡೆಯಿಂದ ಬಂದು ತಲೆಗೆ ಹೊಡ್ತಿತ್ತು ಯಾರು ಹೇಳ ನಮ್ಮ ಚಿಕ್ಕಮ್ಮನೇ ನಂಗೆ ಹೊಡ್ತಿತ್ತು ಹಿಂಗೆಲ್ಲ ಮಾಡಿದ್ಲಪ್ಪ ಮಾಡಿದ್ಲಮ್ಮ ನಾನು ಸತ್ತು ಹುಟ್ಟಿದ್ದೀನಲ್ಲ ಏನು ಮಾಡ್ತೀಯ ನಾವು ಮಾಡಿದ ಪೂರ ಪುಣ್ಯನೋ ಏನೋ ತಿರ್ಗಾ ಇದೇ ಮನೆಗೆ ಹುಟ್ಟು ಅವಕಾಶ ಕೊಟ್ಟನ ಭಗವಂತನು ರಾಮ ಹೇಳಮ್ಮ ಹೇಳು ಅಮ್ಮನ ಪ್ರೀತಿ ಅಂಥದ್ದು ನಾವು ಕಂಡೇ ಇಲ್ಲ ಇವಾಗ ಬಂದಿದ್ಯಾ ಗನಂದಾರಿ ಕೆಲಸಗಳು ಮಾಡೋಕ್ಕೆ ಇವಾಗೇನೋ ಮಾನ ಮರ್ಯಾದೆಯಿಂದ ಬದುಕ್ತಾ ಇದ್ದೀರಿ ಅದನ್ನು ಹಾಳು ಮಾಡಬೇಕು ಅಂತ ಬಂದಿದ್ಯಾ ನೀನು ಏನು ಕೆಲಸ ಮಾಡ್ತಾ ಇದೀಯಾ ನೀನು ಅಮ್ಮ ಮಾತಾಡೋ ಅಯ್ಯೋ ನನ್ನ ಮುದ್ದು ಕಂಡ ಮಗಳ ಎಷ್ಟು ಕಷ್ಟ ಅನ್ಭವಿಸಿದ್ದೀರಿ ನೀವು
ನನಗೆ ಕ್ಷಮಿಸ್ಬಿಟ್ರಪ್ಪ ಈ ಪಾಪಿ ತಾಯಿನ. ಏನೋ ತಂದೆ ಮೇಲಿನ ವ್ಯಾಮೋಹಕ್ಕೋಸ್ಕರ ಹಿಂಗೆ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಟ್ರಪ್ಪ. ಏನಮ್ಮ ಕ್ಷಮಿಸೋದು? ಏನು ಕ್ಷಮಿಸೋದು? ಏನು ನೀನು ಕೆಲಸ ಮಾಡ್ತಾ ಇರೋದು? ಹಾಂ, ನನಗೆ ಕ್ಷಮಿಸ್ಬಿಟ್ರಪ್ಪ, ತಪ್ಪಾಗೋಯ್ತು. ಇವಾಗ ಕ್ಷಮಿಸಿ ಏನಮ್ಮ ಪ್ರಯೋಜನ? ಅವಾಗೇ ಇರಬೇಕಾಗಿತ್ತು ನಿಂಗೆ ಜ್ಞಾನ. ಅವಾಗ ನಮ್ಮನ್ನು ಅನಾಥರನ್ನಾಗಿ ಮಾಡಿ ಬಿಟ್ಟೋದಲ್ಲ, ಅವಾಗ ಇರಬೇಕಾಗಿತ್ತು ಈ ಜ್ಞಾನ. ಇವಾಗ ಕ್ಷಮಿಸು ಅಂತ ಕೇಳ್ತಾ ಇದೀಯಾ? ಇದೆಲ್ಲ ನನಗೆ ತಿಳಿದಪ್ಪ. ಹೆಂಗೆ ತಿಳಿತದೆ? ಹೆಂಗಮ್ಮ ತಿಳಿತೈತೆ? ನಿನ್ನ ಮನಸ್ಸು ತುಂಬ ಮಾಟ ಮಂತ್ರಗಳೇ ತುಂಬ್ಕೊಂಡಿದ್ರೆ ನೋಡಿ. ನೀವು ಯಾರು ಏನು ಹೇಳಿದ್ರು ನಾನಂತೂ ನನ್ನ ಕೆಲಸ ಮುಗಿಸೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ನನಗೆ ಸಂತೋಷ ಆಯಿತು. ನೀವೆಲ್ಲ ತಿರ್ಗಾ ಹುಟ್ಟಿದ್ದೀರಲ್ಲ. ಹಾಂ, ನಮ್ಮಪ್ಪನ ಯಾಕೆ ಹುಟ್ಟಿಲ್ಲ? ನಮ್ಮಪ್ಪನ ಯಾಕೆ ಹುಟ್ಟಿಲ್ಲ? ನಿಮ್ಮಪ್ಪನ ಮಾಡಿರೋ ಕರ್ಮಕ್ಕೆ ನಿಮ್ಮಪ್ಪನ ಹುಟ್ಟಿಲ್ಲ. ಇನ್ನೂ ಎಷ್ಟು ಜನ ಜೀವನ ಹಾಳು ಮಾಡ್ತಾನೋ ಅಂತ. ಏಯ್, ಮಾತು ನೋಡ್ಕೊಂಡು ಮಾತಾಡುವ. ರಾಮ್ನ ಹೇಳೋದ್ರಾಗ ಏನಮ್ಮ ತಪ್ಪದೆ? ಇವರೆಲ್ಲ ಹುಟ್ಟಿರೋದೇನೋ, ನಿಮ್ಮಪ್ಪನ ಹುಟ್ಟಿರೋದೇನೋ? ಹಾಂ, ಬೇಕಾಗಿಲ್ಲ, ನಮ್ಮಪ್ಪನ ಹುಟ್ಟೋದು ಬೇಕಾಗಿಲ್ಲ. ನಾನೇ ನಮ್ಮಪ್ಪನಿಗೆ ಪುನರ್ಜನ್ಮ ಕೊಡ್ತೀನಿ, ನಾನೇ ಕೊಡ್ತೀನಿ. ನಮ್ಮಪ್ಪನಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ನಮ್ಮಪ್ಪನ ನಾನು ಬದುಕ್ಸ್ಕೊಂತೀನಿ. ಹಾಳು ಬಿಸ್ಕೊಂಡು ಹೋಗ್ಬಿಡು, ಹೋಗು ಹಾಳು ಬಿದ್ದು. ನಮ್ಮ ಮನೆಗೆ ಬರಬೇಡ ನೀನು. ಅಣ್ಣ ಕಳ್ಸ್ಬಿಡೋಣ, ಆಚೆ ಕಳ್ಸೋಣ. ಕಾಂಪೌಂಡಿಂದ ಆಚೆಗೆ ದಬ್ಬಣ ಹೇಳ್ತೀನಿ. ಇವಳು ಯಾಕೆ ಸೇರ್ಸ್ಕೊಂಡಿದ್ದು ನಿನ್ನ ಮನೆ ಒಳಕ್ಕೆ? ಇವಳು ಮಾಡೋ ಗನಂದಾರಿ ಕೆಲ್ಸಕ್ಕ. ಏಯ್ ಅಂಬುಜಿ, ಹೋಗು ಅಡುಗೆ ಮಾಡೋದು ಅಂತೇಳಿ ಏನು ಬಂದಿರೋದು ನೀನು ಇಲ್ಕ? ಇವರು 4 ಜನನು ನಮ್ಮ ಸ್ವಾತಂತ್ರ್ಯ ಮೇಲೆ ಏನೇನು ಹೇಳ್ತಾರೋ ಕೇಳೋಣ ಅಂತ ಹೋಗಂದ್ರೆ ಹೋಗ್ಬೇಕಾ? ನೋಡು ಲೇಯ್ ಶಿವ, ರಾಮ, ಆಶಂಕರ, ಈರಮ್ಮ, ನೀವು 4 ಜನನು ನಂಗೆ ಸಹಾಯ ಮಾಡಿಬಿಟ್ರಿ. ನನ್ನ ಕೆಲಸ ನಾನು ಮುಗಿಸ್ಕೊಂಡು ಹೊರಟೋತೀನಿ. ಇದು ಸಾಧುವಿಲ್ದಿರೋ ಮಾತು, ಇದು ಆಗದೆ ಇರೋ ಮಾತು. ನಾವ್ಯಾಕೆ ಸಹಾಯ ಮಾಡೋಣ ನಿಂಗೆ? ಯಾಕೆ ಮಾಡ್ಬೇಕೇಳಿ ನಿಂಗೆ ಸಹಾಯ? ಅನ್ಯಾಯ ಒಂದು ಜೀವನ ಬಲಿ ತಗೊಂಬಿಟ್ಟಲ್ಲ ನೀನು. ಏ ರಾಮ, ಎಲ್ಲ ನೀನು ಎಂತಿ? ಎಲ್ಲಿ ನೀನು ಎಂತಿ? ನಿನ್ನ ಕನಸ್ನಾಗೂ ನಾನು ಎಂತಿನ ಮುಟ್ಟಕ್ಕಾಗಲ್ಲ. ಸಂಧ್ಯಾ ಆಂಟಿ ಏನೋ ಮಿಸ್ ಆಗಿ ಸಿಕ್ಕೋಬಿಟ್ಲು ನಿನ್ನ ಕೈಲಿ. ಕನಸಿನಲ್ಲೂ ನಾನು ಎಂತೀನಿ ನೀನು ಮುಟ್ಟಕ್ಕಾಗಲ್ಲ. ಯಾಕೆ ಹಾಂ? ನೀವು ಯಾರು ಸಹಾಯ ಮಾಡ್ತಿದ್ರೆ ಅಷ್ಟೇ ಒಂದಾಯ್ತು. ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ನನ್ನ ಕೆಲಸ ಮುಂದುವರ್ಸ್ತೀನಿ. ಮಾಡು, ಅದೇನು ಮಾಡ್ತೀಯೋ ಮಾಡು. ನನ್ನ ಮಗನ ಆದಿಶಂಕರಂಗೆ ಮದುವೆ ಮಾಡ್ಬೇಕು ನಾನು. ನೀನು ಆ ಬಾಧೆ ಎಲ್ಲ ಇಟ್ಕೊಂಬೇಡ, ನಾನಿದ್ದೀನಿ, ನಾನು ಮಾಡ್ತೀನಿ ಅವ್ನಿಗೆ ಮದುವೆ, ಆಯಿತಾ? ಎಲ್ಲೋ ನಿನ್ನ ಸೊಸೆಗಳು? ಏ ಶಿವ, ಎಲ್ಲಿ ನಿನ್ನ ಸೊಸೆಗಳು? ಬತ್ತವ್ರು ಎಲ್ಲರಿಗೂ ಹೇಳಿದ್ದೀನಿ, ಬತ್ತವ್ರೆ. ಎಲ್ಲಾರನ್ನೂ ಕಣ್ಣಾರೆ ನೋಡ್ಕೊಂಡು ಏನು ಬೇಕೋ ಅದನ್ನ ತಿನ್ಕೊಂಡು ನಿನ್ನ ಪಾಡಕ್ಕೆ ನೀನು ಬಂದ ದಾರಿಗೆ ಸುಮ್ಕ ಇಲ್ಲ ಅಂತ ಓದ್ತಾ ಇರು. ಹೋಗಲ್ಲ ನಾನು. ನೀನು ಹೋಗಲ್ಲ ಅಂತಂದರೆ ನಿನ್ನ ಹೆಂಗೆ ಕಳಿಸ್ಬೇಕು ಅಂತ ನನಗೆ ಗೊತ್ತು. ನಾನು ಕಳಿಸ್ತೀನಿ. ನೀನು ಇಷ್ಟು ದಿನದಿಂದ ಆ ಮನೆಗೆ ಇದೆಯಾ ಅಂತ ನಾನು ಕನ್ಸಕ್ಕೆ ಕೂಡ ಅನ್ಕೊಂಡಿರಲಿಲ್ಲ. ಇನ್ನೂ ಆ ಮನೆಗೆ ಒಕ್ಕಿಸ್ಕೊಂಡಿದ್ಯಾ? ಎತ್ತು ತಾಯಿ, ನನ್ನ ಮಾತೇನ ಇದು? ನಾನು ನಿನ್ನ ಎತ್ತಿರಳು? ನಿನಗೇ ಇಲ್ಲ ಜ್ಞಾನ. ನಾನೇನು ಮಾತಾಡಲಿ? ಏಯ್, ಎಲ್ಲ ಕರೆಕ್ಟಾಗಿ ನಿಂತ್ಕೊಂಡೆ ಕರೆಕ್ಟಾಗೆ. ಓ ನನ್ನ ಮಕ್ಕಳು ನೋಡಪ್ಪ, ಎಷ್ಟು ಚೆನ್ನಾಗವ್ರೆ. ಹಾಂ, ಲೇ ಶಿವ, ಲೇ ಈರಮ್ಮ, ನಿಮ್ಮಿಬ್ರಿಗೇನೋ ಅಷ್ಟು ವಯಸ್ಸಾಗಿರೋದ? ಅವರಿಬ್ರು ನೋಡಿ ಹೆಂಗವ್ರೆ ನೋಡಿ ಅವರಿಬ್ರು. ಹೆಂಗನ ಇರ್ತೀರಿ, ಏನೇನೋ ಮಾಡ್ಕೊಂತೀರಿ. ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ಲೇ ಈರಮ್ಮ, ಎಲ್ಲ ನಿನ್ನ ಗಣ್ಣು? ನನ್ನ ಗಣ್ಣು ಸತ್ತು ಸರ್ದಾಗವನೆ. ದಿಗಲು ಬಿಡಬೇಡ ನೀನು. ನಾನಿದ್ದೀನಿ ನಿಮ್ಮಮ್ಮನು. ನಿನ್ನ ಗಣ್ಣನ್ನ ನಮ್ಮ ಅಪ್ಪನ ಇಬ್ಬರನ್ನೂ ಕರ್ಕೊಂಬರ್ತೀನಿ. ಬೇಡಮ್ಮ, ಬೇಡ, ಆ ಕೆಲಸ ಮಾತ್ರ ಮಾಡಬೇಡ. ನನ್ನ ಗಂಡುಕ ಚೆನ್ನಾಗಿರಲಿಲ್ಲ, ಕುಡ್ದು ಹಾಳಾಗೋಗಿದ್ನು. ಅದೇ ನಾವು ಹೊಟ್ಟೆಗೆ ಕಳ್ಳೆಲ್ಲ ಬೆಂದೋಗಿದ್ವಂತೆ. ಅವನ ಜಾಗಕ್ಕೆ ಅವ್ನು ಸೇರ್ಕೊಂಡವನೇ. ನೀನು ಸುಮ್ಮನೆ ಇಲ್ದಿದ್ದೆಲ್ಲ ಮಾಡಬೇಡ. ನಾನು ಚೆನ್ನಾಗೇ ಇದ್ದೀನಿ. ನಿಂದೇನ ನೋಡ್ಕೊಂಡು ಇಲ್ಲಿಂದ ಹೋಗು. ನಾನು ಹೋಗಲ್ಲ. ನೀನು ಹೋಗಲ್ಲ ಅಂದರೆ ನಿನ್ನ ಕಳಿಸೋದು ನನಗೆ ಗೊತ್ತು. ಹೌದೇನು? ಹೌದಾ? ನನ್ನ ಮೇಲೆ ಚಾಲೆಂಜ್ ಮಾಡ್ತೀಯ ನೀನು? ಹ್ಞೂ, ನಿನ್ನ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ನಿನ್ನನ್ನು ಕಳಿಸೋ ಜವಾಬ್ದಾರಿ ನಂದು. ನಾನು ನಿನ್ನ ಜಾಗಕ್ಕೆ ನಿನ್ನ ಕಳಿಸ್ತೀನಿ, ನಿನಗೆ ಮುಕ್ತಿ ಕೊಡಿಸ್ತೀನಿ. ನನಗೆ ಬೇಕಾಗಿಲ್ಲ ನೀನು ಕೊಡಿಸೋ ಮುಕ್ತಿ, ನನಗೆ ಬೇಕಾಗಿಲ್ಲ. ನಾನು ನಮ್ಮ ಅಪ್ಪನ ಉಳಿಸ್ಬೇಕು, ನಮ್ಮ ಅಪ್ಪನ ಬದುಕಿಸ್ಬೇಕು. ಸತ್ತ ಆವಾಗಲೇ 65-70 ವರ್ಷ ಆಯಿತು ನಿಮ್ಮ ಅಪ್ಪನು. ತಿರ್ಗಾಯ್ತಾನ? ಮೂಳಿಗಳು ಕೂಡ ಇರಲ್ಲ, ಮೂಳಿಗಳು ಕೂಡ ಸೌದೋಗಿತ್ತವೆ. ಭೂಮಿ ತಾಯಮ್ಮನು ಎಲ್ಲ ಆವರ್ಸ್ಕೊಂಬಿಟ್ಟಿರ್ತಾಳೆ, ಮೂಳೆ ಕೂಡ ಸಿಕ್ಕಲ್ಲ ನಿಮ್ಮ ಅಪ್ಪಂದು. ಏನು ಮಾಡ್ತೀಯ ನೀನು? ನನಗೆ ಗೊತ್ತು ನಮ್ಮ ಅಪ್ಪನ ಹೆಂಗೆ ಕರ್ಕೊಂಬರ್ಬೇಕು ಅಂತ. ನೀನು ಬಾಯಿ ಮುಚ್ಕೊಂಡಿರೋ. ನಾನು ನಮ್ಮ ಅಪ್ಪನ ಕರ್ಕೊಂಬರ್ತೀನಿ. 21 ಜನ ಬಸ್ಸಿಗೆ ಹೆಂಗ್ಸಿಗೆ ಮಗುನ ಬಲಿ ಕೊಡ್ತೀನಿ. ನೋಡ್ತಾ ಇರು. ನೋಡ್ತೀನಿ ನೀನೋ ನಾನು ಅಂತ. ಎಲ್ಲರೂ ಬರಲಿ, ಎಲ್ಲಾರನ್ನೂ ನೋಡ್ಕೊ, ಕಳಿಸ್ತೀನಿ. ನೋಡ್ತೀನಿ ನಾನು, ನೀನೋ ನಾನು. ನೋಡ್ತೀನೋ ನೀನೋ ನಾನು ಅಂತ. ನಿಮ್ಮ ತಾತನ ಮೇಲೆ ನಿನಗೆ ಪ್ರೀತಿ ಇಲ್ಲೇನೋ? ಹಾಂ, ತಾತನ ಮೇಲೆ ಪ್ರೀತಿ ಅದೇ. ಅತಿ ಆದರೆ ಹಿಂಗೆ ಆಗೋದು. ಅತಿ ಆದರೆ ಅಮೃತನೂ ವಿಷ ಆಗ್ತದಂತೆ. ಹಂಗೆ ಇನ್ನು ಈ ಅತಿಯಾದ ಪ್ರೀತಿಯಿಂದ ಬದುಕಿರೋರು ತೊಂದರೆ ಕೊಡ್ತೀಯ ನೀನು? ಹಾಂ,